ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಏನಪ್ಪಾ ಗುಡ್ ನ್ಯೂಸ್ ಅಂತ ಅಂದ್ರೆ ಗೋಲ್ಡ್ ಸಿಲ್ವರ್ ರೇಟ್ ಅಲ್ಲಿ ಮುಂದುವರಿದ ಯಥಾಸ್ಥಿತಿ. ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇನ್ನು ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಅಲ್ಲಿ ಯಥಾಸ್ಥಿತಿ ಮುಂದುವರೆದಿದೆ. 10 ಗ್ರಾಂ ಚಿನ್ನದ ಬೆಲೆ 1,59,000 ರೂಪಾಯಿ. ಬೆಲೆಯಲ್ಲಿ ನಿರಂತರ ಏರಿಕೆ ಇಳಿಕೆಯ ಬಳಿಕ ಈಗ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ. ದೊಡ್ಡ ಮಟ್ಟದ ಕ್ರಾಶ್ ಬಳಿಕ ಬೆಳ್ಳಿ ರೇಟ್ ಕೂಡ ಕೂಲ್ ಆಗಿದೆ. ಕೆಜಿ ಸಿಲ್ವರ್ ರೇಟ್ 2,58,000 ರೂಪಾಯಿ. 4 ಲಕ್ಷದವರೆಗೂ ಕೂಡ ಈ ಒಂದು ಬೆಳ್ಳಿಯ ಬೆಲೆ ತಲುಪಿತ್ತು. ಆದ್ರೆ ಈಗ ಡೌನ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಏರಿಕೆ ಇಳಿಕೆ ಕಾಣದ ಚಿನ್ನ ಮತ್ತೆ ಬೆಳ್ಳಿ ಇಂದು ಏನಾದ್ರೂ ಬೆಲೆ ಇಳಿಕೆಯಾಗುತ್ತಾ ಅಂತ ಸದ್ಯಕ್ಕೆ ಎಲ್ಲರ ಚಿತ್ತ ಒಂದು ರೇಟ್ನತ್ತ ನೆಟ್ಟಿದೆ. ಬಂಗಾರ ಮತ್ತೆ ಬೆಳ್ಳಿ ಖರೀದಿದಾರರಿಗೆ ಸದ್ಯಕ್ಕಂತೂ ಗುಡ್ ನ್ಯೂಸ್ ಸಿಕ್ಕಿದೆ. ಇವೊಂದು ಗೋಲ್ಡ್ ಮತ್ತೆ ಸಿಲ್ವರ್ ರೇಟ್ ಅಲ್ಲಿ ಯಥಾಸ್ಥಿತಿ ಮುಂದುವರೆದಿದೆ. ಅಂದ್ರೆ ರೇಟ್ ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. 10 ಗ್ರಾಂ ಚಿನ್ನದ ಬೆಲೆ 1,59,000 ರೂಪಾಯಿ. ಇನ್ನು ಬೆಲೆಯಲ್ಲಿ ನಿರಂತರ ಏರಿಕೆ ಇಳಿಕೆಯ ಬಳಿಕ ಈಗ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ ಚಿನ್ನ ಮತ್ತೆ ಬೆಳ್ಳಿಯ ರೇಟ್. ಸದ್ಯಕ್ಕೆ ಸಾಕಷ್ಟು ಖರೀದಿದಾರರು ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಯಾವಾಗ ಕಡಿಮೆ ಆಗುತ್ತೆ, ನಾವು ಯಾವಾಗ ಖರೀದಿ ಮಾಡಬೇಕು ಅಂತ ಬಹಳ ಯೋಚನೆಯನ್ನ ಮಾಡ್ತಾ ಇದ್ರು. ಸದ್ಯಕ್ಕಂತೂ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಯಥಾಸ್ಥಿತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಾಗಬಹುದು. ಯಾಕೆಂತಂದ್ರೆ ಮಾರ್ಕೆಟ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಏನೆಲ್ಲ ಬದಲಾವಣೆ ಆಗುತ್ತೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್. ಸದ್ಯಕ್ಕಂತೂ ಚಿನ್ನ ಮತ್ತೆ ಬೆಳ್ಳಿ ಸ್ಥಿರತೆಯನ್ನ ಕಾಪಾಡ್ಕೊಂಡ್ರೆ ನೀವು ಹಿಂದಿನ ದಿನಗಳಲ್ಲಿ ಗಮನಿಸಿರ್ಬೇಕು ಎಷ್ಟರ ಮಟ್ಟಿಗೆ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಹೆಚ್ಚಾಗಿತ್ತು ಅಂತ. ಇನ್ನು ಮಧ್ಯಮ ವರ್ಗದವರಂತೂ ಬಹಳ ಟೆನ್ಷನ್ ನಲ್ಲಿದ್ರು. ಇನ್ನು ಮುಂದೆ ನಾವು ಈ ಒಂದು ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ವಾ, ಅಟ್ಲೀಸ್ಟ್ ಬೆಳ್ಳಿಯನ್ನ ಆದ್ರೂ ಪರ್ಚೇಸ್ ಮಾಡೋಣ ಅಂತಂದ್ರೆ ಬೆಳ್ಳಿಯ ರೇಟ್ ಕೂಡ 4 ಲಕ್ಷ ರೂಪಾಯಿವರೆಗೂ ಕೂಡ ತಲುಪಿತ್ತು. 1 ಕೆಜಿ ಬೆಳ್ಳಿಯನ್ನ ನಾವು ಖರೀದಿ ಮಾಡ್ಬೇಕಂತ ಅಂದ್ರೆ 4 ಲಕ್ಷವನ್ನ ಹೊಂದಿಸ್ಕೊಂಡು ಹೋಗಿ ಖರೀದಿ ಮಾಡಬೇಕಾಗಿತ್ತು. ಅಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅದಾದ ನಂತರ ಸ್ವಲ್ಪ ಇಳಿಮುಖವಾಗಿ ಸಾಗ್ತಾ ಇತ್ತು ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್. ಅಂದ್ರೆ ಹಾವು ಏಣಿ ಆಟ ನಡೀತಾ ಇತ್ತು ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ನಲ್ಲಿ. ಸದ್ಯಕ್ಕೆ ಮಧ್ಯಮ ವರ್ಗದವರು ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನ ಖರೀದಿ ಮಾಡಬಹುದು. ನಾಳೆ ಕಡಿಮೆ ಆಗುತ್ತೆ, ನಾಡಿದ್ದು ಕಡಿಮೆ ಆಗುತ್ತೆ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ಮತ್ತೆ ಹೆಚ್ಚಾಗಬಹುದು. ಹಾಗಾಗಿ ಈ ಒಂದು ಗ್ರಾಹಕರು ಪರ್ಚೇಸ್ ಮಾಡುವಾಗ ಬಹಳ ಒಂದು ಯೋಚನೆಯನ್ನ ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಚಿನ್ನ ಮತ್ತೆ ಬೆಳ್ಳಿಯ ರೇಟ್ ನಲ್ಲಿ ಸ್ಥಿರತೆಯನ್ನ ಕಾಪಾಡ್ಕೊಂಡಿದೆ. ಯಾವುದೇ ರೀತಿಯ ಏರಿಕೆ ಕೂಡ ಆಗಿಲ್ಲ, ಸದ್ಯಕ್ಕೆ ಇಳಿಕೆ ಕೂಡ ಆಗಿಲ್ಲ. ಅಂದ್ರೆ ಬಹುದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿಲ್ಲ. ನೀವು ಕೂಡ ಗಮನಿಸಿರ್ಬೋದು ಎಷ್ಟರ ಮಟ್ಟಿಗೆ ಒಂದು ಚಿನ್ನದ ರೇಟ್ ಹೆಚ್ಚಾಗಿತ್ತು ಅಂತ. ಏಕಾಏಕಿ 10,000 ಆಗಿರಬಹುದು, 5,000 ಆ ರೀತಿಯಾಗಿ ಏರಿಕೆ ಆಗ್ತಿತ್ತು. ಇನ್ನು ಬೆಳ್ಳಿ ಅಂತೂ 20,000 ಆ ರೀತಿಯೆಲ್ಲ ಏರಿಕೆ ಆಗ್ತಾ ಇತ್ತು. ಆದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿಲ್ಲ ಅಂತಂದ್ರೂ ಕೂಡ ಸ್ವಲ್ಪ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗಬಹುದು. ಯಾಕೆಂತಂದ್ರೆ ಈಗ ಆಲ್ರೆಡಿ ಒಂದು ಮದುವೆ ಸೀಸನ್ ಶುರುವಾಗಿದೆ. ಈ ಒಂದು ಫೆಬ್ರವರಿ ಒಂದು ಜನವರಿ ಮುಗಿದ ನಂತರ ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿ ಮದುವೆ ಆಗಿರಬಹುದು, ಶುಭ ಸಮಾರಂಭಗಳೆಲ್ಲವೂ ಕೂಡ ನಡೆಯುತ್ತೆ. ಜೊತೆಗೆ ಮಧ್ಯಮ ವರ್ಗದವರಿಗೆ ಟೆನ್ಷನ್ ಇತ್ತು, ನಾವೀಗ ಮದುವೆ ಮಾಡಬೇಕು ಅಂತಂದ್ರೆ ಒಂದು ಚಿನ್ನವನ್ನ ಹೆಂಗೆ ಖರೀದಿ ಮಾಡೋದು, ಬೆಳ್ಳಿಯನ್ನ ಹೆಂಗೆ ಖರೀದಿ ಮಾಡೋದು. ಯಾಕೆಂತಂದ್ರೆ ಮದುವೆ ಖರ್ಚೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಈ ಒಂದು ಚಿನ್ನವನ್ನ ಪರ್ಚೇಸ್ ಮಾಡೋದು ಮತ್ತೊಂದು ರೀತಿ ಆಗ್ತಾ ಇತ್ತು. ಹಾಗಾಗಿ ಬಹಳ ಒಂದು ಟೆನ್ಷನ್ ನಲ್ಲಿದ್ರು ಮಧ್ಯಮ ವರ್ಗದವರು. ಆದರೆ ಸದ್ಯಕ್ಕಂತೂ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಮಧ್ಯಮದ ವರ್ಗದವರಿಗೆ ಬಹಳ ಖುಷಿಯ ವಿಚಾರ ಅಂತ ಹೇಳ್ಬೋದು. ಜೊತೆಗೆ ಇನ್ನು ಹೂಡಿಕೆದಾರರ ವಿಚಾರಕ್ಕೆ ಬರೋದಾದ್ರೂ ಕೂಡ ಈ ಮೊದಲೇನಾದರೂ ಹೂಡಿಕೆ ಮಾಡಿದರೆ ಈ ಒಂದು ವೇರಿಯೇಷನಿಂದ ಲಾಭ ಕೂಡ ಆಗಬಹುದು. ಇಲ್ಲ ಈಗೇನಾದ್ರು ಪರ್ಚೇಸ್ ಮಾಡ್ತಾರೆ ಅಂತಂದರೆ ಬಹಳ ಯೋಚನೆ ಮಾಡಬೇಕಾಗುತ್ತೆ. ಈಗ ನಾವೇನಾದರೂ ಹೂಡಿಕೆ ಮಾಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಲಾಭ ಬರುತ್ತಾ ಅಥವಾ ನಷ್ಟ ಆಗುತ್ತೆ ಅಂತ. ಸದ್ಯಕ್ಕೆ ಹೂಡಿಕೆದಾರರು ಕೂಡ ಟೆನ್ಷನ್ನಲ್ಲಿದ್ದಾರೆ. ನೋಡಬೇಕಾಗತ್ತೆ ಏನೆಲ್ಲ ಚೇಂಜಸ್ ಆಗುತ್ತೆ ಮಾರ್ಕೆಟ್ನಲ್ಲಿ ಅಂತ.